Good morning, children. In previous class, we discussed about the story of numbers. So last class ನಾವು ನಂಬರ್ಸ್ನ ಒಂದು ಬೆಳವಣಿಗೆ ಹೇಗಾಯಿತು ಅನ್ನೋದ್ರ ಬಗ್ಗೆ ನಾವು ಲಾಸ್ಟ್ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ವಿ. ಸೊ ಇನ್ ದಿಸ್ ಕ್ಲಾಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ದ ಡಿಸ್ಕವರಿ ಆಫ್ ಪೇಪರ್. ಈ ಒಂದು ಪೇಪರ್ನ ಒಂದು ಆವಿಷ್ಕಾರ ಹೇಗಾಯಿತು ಅಂತ ಸೊ ಈ ಒಂದು ಕ್ಲಾಸಲ್ಲಿ ತಿಳ್ಕೊಳ್ಳೋಣ. ದ ಅರ್ಲಿ ಮ್ಯಾನ್ ಯೂಸ್ ಟು ರೈಟ್ ಆನ್ ಕ್ಲೇ ಟ್ಯಾಬ್ಲೆಟ್ಸ್ ಟು ಕೀಪ್ ರೆಕಾರ್ಡ್ಸ್. ಸೊ ನಿಮಗೆ ಗೊತ್ತೇ ಇದೆ, ಪ್ರಾಚೀನ ಕಾಲದಲ್ಲಿ ಮನುಷ್ಯ ಸೊ ಏನು ಸಡನ್ನಾಗಿ ಈ ಒಂದು ಪೇಪರ್ಗಳನ್ನ ಬಳಸ್ತಾ ಇದ್ದೀವೋ ಸೊ ಆ ಒಂದು ಪೇಪರ್ಸ್ಗಳನ್ನು ಅವನು ಬಳಸ್ತಾ ಇರಲಿಲ್ಲ. ಸೊ ಇವಾಗ ನಂಬರ್ಸ್ಗಳನ್ನೇ ಅವನೇನು ಮಾಡ್ದ, ಸೊ ಪಿಕ್ಚರ್ಗಳ ಮೂಲಕ ಅದನ್ನ ಏನು ಕೌಂಟಿಂಗ್ ಮಾಡೋದು ಅಥವಾ ಅದನ್ನ ಡ್ರಾ ಮಾಡಿ ಸೊ ಅದ್ರ ಮೂಲಕ ನಂಬರ್ಸ್ಗಳನ್ನು ಅವನು ಕೌಂಟ್ ಮಾಡೋದನ್ನು ಕಲ್ತ್ಕೊಂಡ. ಸೊ ಅದೇ ರೀತಿ ಲಿಪಿಗಳನ್ನು ಸಹ ಏನು ಸೇಮ್ ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದು. ಸೊ ಅವನು ಏನು ಹೇಳ್ಬೇಕು ಅಂದ್ಕೊಂಡಿದ್ದಾನೋ ಅದನ್ನ ಡ್ರಾಯಿಂಗ್ನ ಮೂಲಕ ಹೇಳ್ತಾ ಇದ್ದ. ಸೊ ಅದೇ ರೀತಿ ಒಂದು ಪೇಪರ್ಸ್ ಅಂತಕ್ಕಂಥದ್ದನ್ನು ಹೇಗೆ ಬೆಳವಣಿಗೆ ಆಯಿತು ಅಂತ ನಾವು ವಿಚಾರಕ್ಕೆ ಬಂದರೆ, ಸೊ ಹಿಂದೆ ಈ ಒಂದು ಮಣ್ಣಿನ ಬಿಲ್ಲೆಗಳನ್ನು, ಸೊ ಇವಾಗ ನೀವು ಆಟ ಆಡಬೇಕಾದ್ರೆ ಮಕ್ಕಳು ಏನು ಮಾಡ್ತೀರಾ, ಮಣ್ಣನ್ನು ಕಲಿಸ್ಬಿಟ್ಟು ಕೆಮ್ಮಣ್ಣನ್ನು ಅದರಲ್ಲಿ ಪಾತ್ರೆಗಳು, ಈ ತಟ್ಟೆಗಳು ಇದೆಲ್ಲ ಮಾಡ್ಕೋತಿರಲ್ವ. ಸೊ ಸೇಮ್ ಅದೇ ರೀತಿಯಲ್ಲಿ ಈ ದೊಡ್ಡ ದೊಡ್ಡ ಮಣ್ಣಿನ ಬಿಲ್ಲೆಗಳನ್ನು ಮಾಡಿ ಸೊ ಅದರಲ್ಲಿ ಏನು ಪೇಪರ್ಗಳ ಬದಲಾಗಿ ಆ ಮಣ್ಣಿನ ಬಿಲ್ಲೆಗಳನ್ನು ಬಳಸಿ ಸೊ ಅದರಲ್ಲಿ ಈ ರೆಕಾರ್ಡ್ಸ್ಗಳನ್ನು ಅವನು ಮನುಷ್ಯ ಇಡ್ತಾ ಇದ್ದ. ಇನ್ ಅರ್ಲಿಯರ್ ಡೇಸ್ ಪೀಪಲ್ ಇನ್ ಇಂಡಿಯಾ ಯೂಸ್ ಟು ದಿ ಸ್ಕಿನ್ ಆಫ್ ಬೀರ್ಚ್ ಟ್ರೀಸ್ ಆ್ಯಂಡ್ ದ ಲೀವ್ಸ್ ಆಫ್ ಪಾಮ್ ಟ್ರೀಸ್ ಫಾರ್ ರೈಟಿಂಗ್. ಸೊ ಪ್ರಪಂಚದ ಹಲವು ಕಡೆಗಳಲ್ಲಿ ಈ ಒಂದು ಕ್ಲೇ ಟ್ಯಾಬ್ಲೆಟ್ಸ್ಗಳನ್ನು ಬಳಸ್ತಾಯಿದ್ರು. ಅದೇ ರೀತಿ ನಮ್ಮ ಒಂದು ಇಂಡಿಯಾದಲ್ಲಿ ಮತ್ತು ಪ್ರಪಂಚದ ಕೆಲವು ಕಡೆಗಳಲ್ಲಿ ಈ ಬುಡಕಟ್ಟು ಜನಾಂಗಗಳಂತ ಏನು ನೋಡ್ತೀವೋ ಸೊ ಅಂಥ ಕಡೆಗಳಲ್ಲಿ ಈ ಒಂದು ಪ್ರಾಣಿಯ ಚರ್ಮಗಳನ್ನು, ಸೊ ಮನುಷ್ಯ ಏನು ಆಹಾರಕ್ಕಾಗಿ ಪ್ರಾಣಿಗಳನ್ನು ಬೇಟೆಯಾಡ್ತಾ ಇದ್ದ ಅಂತ ಹೇಳಿದಲ್ವಾ. ಸೊ ಏನು ಅವನು ಆಹಾರಕ್ಕಾಗಿ ಬೇಟೆಯಾಡ್ತಾ ಇದ್ನೋ ಸೊ ಆ ಒಂದು ಪ್ರಾಣಿಯ ಸ್ಕಿನ್ನು, ಸೊ ಅದರ ಒಂದು ಸ್ಕಿನ್ನನ್ನು ಅವನು ಮತ್ತು ಈ ಒಂದು ಮರದ ತೊಗಟೆಗಳಿರುತ್ತಲ್ಲ ಸೊ ಅದನ್ನು ಬರವಣಿಗೆಯನ್ನು ಬರೆಯೋದಕ್ಕೋಸ್ಕರ ಅಥವಾ ಲಿಪಿಗಳನ್ನು ಬರೆಯೋದಕ್ಕೋಸ್ಕರ ಬಳಕೆ ಮಾಡ್ತಾಯಿದ್ದ. ಸೊ ಪ್ರಾಣಿಯ ಚರ್ಮವನ್ನು ಅದರ ಒಂದು ಸ್ಕಿನ್ನನ್ನು ಎಳೆದು ಅದರಲ್ಲಿ ಈ ಒಂದು ಲಿಪಿಗಳನ್ನು ಬರಿತಾ ಇದ್ದ. ಮತ್ತು ಲೀವ್ಸ್ಗಳು, ಈ ಒಂದು ಪಾಮ್ ಟ್ರೀ ಅಂತ ಕರಿತೀವಿ, ಅಂದರೆ ತಾಳೆ ಮರ ಅಂತ ಕರಿತೀವಿ. ಸೊ ಅದರ ಒಂದು ಎಲೆಗಳು ತುಂಬ ಅಗಲವಾಗಿ ದೊಡ್ಡದಾಗಿರುತ್ತೆ. ಸೊ ಆ ಎಲೆಗಳಲ್ಲಿ ಲಿಪಿಗಳನ್ನು ಬರಿತಾ ಇದ್ದ. ಸೊ ಈ ರೀತಿಯಲ್ಲಿ ಪ್ರಾರಂಭದಲ್ಲಿ ರೈಟಿಂಗ್ ಅಂತಕ್ಕಂಥದ್ದು ಶುರುವಾಗಿದ್ದು. ಸೊ ಮಣ್ಣಿನ ಒಂದು ಬಿಲ್ಲೆಗಳಲ್ಲಿ, ನಂತರ ಸ್ಕಿನ್ನು ಮತ್ತು ಮರದ ತೊಗಟೆಗಳಲ್ಲಿ, ಅದೇ ರೀತಿ ಈ ಪಾಮ್ ಟ್ರೀನ ಒಂದು ಎಲೆಗಳಲ್ಲಿ ನಾವು ರೈಟಿಂಗ್ ಅಂತಕ್ಕಂಥದ್ದು ಪ್ರಾರಂಭದಲ್ಲಿ ಬೆಳವಣಿಗೆ ಆಗುತ್ತೆ. ಥಿನ್ ಶೀಟ್ಸ್ ಆಫ್ ಕಾಪರ್ ವರ್ ಆಲ್ಸೋ ಯೂಸ್ಡ್ ಫಾರ್ ರೈಟಿಂಗ್ ಆರ್ ಇನ್ಸ್ಕ್ರೈಬಿಂಗ್ ಲೆಟರ್ಸ್. ಜೊತೆಗೆ ಈ ಒಂದು ಕಾಪರ್ ಇದೆಯಲ್ಲ, ಕಾಪರ್ ಮೀನ್ಸ್ ತಾಮ್ರ. ಸೊ ಅದರ ಹಾಳೆಗಳು ಏನು ನಾವು ನೋಡ್ತೀವೋ ಸೊ ಹಾಳೆಗಳಲ್ಲೂ ಸಹ ರೈಟಿಂಗನ್ನು ಮಾಡ್ತಾಯಿದ್ರು. ಇನ್ಸ್ಕ್ರೈಬಿಂಗ್ ಲೆಟರ್ಸ್ ಅಂದರೆ ಅದರಲ್ಲಿ ಅಚ್ಚು ಒತ್ತೋದು ಅಥವಾ ಅದರಲ್ಲಿ ಗಟ್ಟಿಯಾಗಿ ಪ್ರೆಸ್ ಮಾಡಿ ಬರೆಯೋದ್ರ ಮೂಲಕ ಸೊ ಆ ಒಂದು ಕಾಪರ್ ಶೀಟ್ಗಳನ್ನು ಬಳಸ್ತಾಯಿದ್ರು. ಸೊ ಇದರಲ್ಲಿ ಆ ಒಂದು ಪ್ರಾಚೀನ ಕಾಲದಲ್ಲಿ ನಡೆದಂಥ ಘಟನೆಗಳಿರ್ಬೋದು, ಆ ಒಂದು ಪ್ರಾಚೀನ ಕಾಲದಲ್ಲಿ ಇದ್ದಂತಹ ಪ್ರಾಣಿಗಳು, ಸೊ ಈ ರೀತಿ ಅವುಗಳನ್ನು ರೆಕಾರ್ಡ್ ಮಾಡಿ ಕೆಲವೊಂದನ್ನು ಇಡ್ತಾಯಿದ್ರು. ದ ವರ್ಡ್ ಪೇಪರ್ ಹ್ಯಾಸ್ ಬೀನ್ ಡೆರೈವ್ಡ್ ಫ್ರಮ್ ದಿ ವರ್ಡ್ ಪೆಪರಸ್. ಸೊ ನಂತರದ ಒಂದು ಕಾಲದಲ್ಲಿ ಈ ಒಂದು ಪೇಪರ್ ಅಂತಕ್ಕಂಥದ್ದು ಅಭಿವೃದ್ಧಿ ಆಗುತ್ತೆ. ಸೊ ಈ ಒಂದು ಪೇಪರ್ ಅಂತಕ್ಕಂತಹ ಒಂದು ಪದ ಎಲ್ಲಿಂದ ಬಂದಿದೆ ಅಂತ ಹೇಳಿದ್ರೆ ಪೆಪರೋಸ್ ಅಂತ. ಸೊ ಪೆಪರಸ್ ಅನ್ನೋದು ಒಂದು ಹುಲ್ಲಿನ ಜಾತಿಯ ಸಸ್ಯ. ಸೊ ಆ ಒಂದು ಸಸ್ಯದ ಹೆಸರಿನಿಂದಲೇ ಈ ಒಂದು ಪೇಪರ್ ಅಂತಕ್ಕಂಥ ಪದವನ್ನು ನಾವು ಇಂದಿನ ದಿನಗಳಲ್ಲಿ ಬಳಸ್ತಾ ಇರ್ತಕ್ಕಂಥದ್ದು. ಪೇಪರ್ ವಾಸ್ ಪ್ರಾಬಬಲಿ ಮೇಡ್ ಫಸ್ಟ್ ಬೈ ದಿ ಚೈನೀಸ್ ಇನ್ 2nd century ಎಡಿಷನ್. ಸೊ ಈ ಒಂದು ಪೇಪರ್ ಅಂತಕ್ಕಂಥದ್ದು ಮೊದಲಿಗೆ ಬಳಸಿದ್ದು ಯಾರು ಅಂತ ಹೇಳಿದ್ರೆ ಚೈನೀಸ್. ಸೊ ಈ ಒಂದು ಚೈನೀಸ್ ಏನು ಮಾಡ್ತಾರೆ, 2nd century ಆ ಒಂದು ಪ್ರಾರಂಭದಲ್ಲಿ ಚೈನೀಸು ಈ ಒಂದು ಪೇಪರ್ನ ಬಳಸ್ತಾರೆ. ಪೆಪರೋಸ್ ಈಸ್ ಎ ಕೈಂಡ್ ಆಫ್ ರೀಡ್ ದಟ್ ಗ್ರೋಸ್ ಇನ್ ದಿ ನೈಲ್ ರಿವರ್ ಡೆಲ್ಟಾ ಇನ್ ಈಜಿಪ್ಟ್. ಸೊ ಈ ಒಂದು ಪೆಪರೋಸ್ ಅಂತಕ್ಕಂಥದ್ದು ಎಲ್ಲಿ ಮೊದಲಿಗೆ ಪ್ರಾರಂಭದಲ್ಲಿ ಕಂಡು ಬಂದಿದ್ದು ಅಂತ ಹೇಳಿದ್ರೆ ಇದು ಈಜಿಪ್ಟ್ನಲ್ಲಿ ಇರುವಂತಹ ಒಂದು ದೊಡ್ಡದಾದಂಥ ಒಂದು ನದಿ ಇದೆ. ಯಾವುದು ಅಂದರೆ ನೈಲ್ ನದಿ. ಸೊ ಆ ನೈಲ್ ನದಿಯ ಡೆಲ್ಟಾದಲ್ಲಿ ಇರ್ತಕ್ಕಂತಹ ಪೆಪರೋಸ್ ಅನ್ನುವಂಥ ಒಂದು ಸಸ್ಯಗಳಿಂದ ಈ ಒಂದು ಪೇಪರನ್ನು ಮಾಡ್ತಾಯಿದ್ರು. ದ ಆನ್ಷಿಯಂಟ್ ಈಜಿಪ್ಟ್ ಕಟ್ ದಿ ರೈಟ್ ಇಂಟು thin stripped and made paper from it.
ಈ ಒಂದು ಈಜಿಪ್ಟಿನರು ಏನು ಮಾಡ್ತಾಯಿದ್ರು ಅಂದರೆ ಆ ಒಂದು ಪೆಪರಸ್ನ ಸಸ್ಯದ ಒಂದು ಹುಲ್ಲನ್ನು ತಗೊಂಡು ಸೊ ಅದನ್ನು ಕಟ್ ಮಾಡಿ ತಿನ್ ಶೀಟ್ ಥರ ಮಾಡಿಕೊಂಡು, ನೀವು ಸಣ್ಣ ಸಣ್ಣ ಸ್ಲಿಪ್ಗಳು ಮಾಡ್ತೀರ ಅಲ್ವಾ, ಸೊ ಈ ಪೇಪರನ್ನು 4-5 ಭಾಗ ಮಾಡಿ ರಾಜ ರಾಣಿ ಅಂತೆಲ್ಲ ಆಟ ಆಡ್ತಿರಲ್ಲ, ಸೊ ಆ ರೀತಿ ದೊಡ್ಡದಾಗಿ ಸ್ವಲ್ಪ ಅದನ್ನ ಕಟ್ ಮಾಡಿ ನೀವು ಬಳಸ್ತಿರಲ್ಲ, ಈ ಓಲೆಗರಿ ಇದೆಲ್ಲ ನೋಡಿರ್ತೀರ. ಸೊ ಆ ಓಲೆಗರಿಯ ಒಂದು ಶೇಪಲ್ಲಿ ಈ ಒಂದು ಸ್ಟ್ರಿಪ್ಗಳನ್ನು ಕಟ್ ಮಾಡಿ ಸೊ ಅವರು ಇದನ್ನ ಬಳಸ್ತಾಯಿದ್ರು. ಫಾರ್ ಅಬೌಟ್ 2500 years ಪೇಪರ್ ಮೇಡ್ ಫ್ರಮ್ ದಿ ಪೆಪರೈಸ್ ರೀಡ್ ವಾಸ್ ದಿ ಓನ್ಲಿ ರೈಟಿಂಗ್ ಮೆಟೀರಿಯಲ್ ಅವೈಲಬಲ್. ಸೊ ಏನೋ 2500 ವರ್ಷಗಳ ಹಿಂದೆ ಈ ಒಂದು ಪೆಪರೈಸ್ನ ಒಂದು ಸಹಾಯದಿಂದ ಒಂದು ಸ್ಕ್ರಿಪ್ಟ್ಗಳನ್ನು ರೆಡಿ ಮಾಡಿ ರೈಟಿಂಗ್ಗೆ ಅದನ್ನ ಬಳಸ್ತಾಯಿದ್ರು. ಆದರೆ ಇತ್ತೀಚಿನ ದಿನಗಳಲ್ಲಿ ಟುಡೇ ಪೇಪರ್ ಈಸ್ ಮೇಡ್ ಫ್ರಮ್ ವುಡ್, ಪಲ್ಪ್, ಪ್ಲ್ಯಾಂಟ್ ಫೈಬರ್ ಆ್ಯಂಡ್ ಓಲ್ಡ್ ಏಜಸ್. ಇದಾದರೆ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಪೇಪರ್ ಅಂತಕ್ಕಂಥದ್ದನ್ನು ಮರದ ತಿರುಳುಗಳಲ್ಲಿ ಮತ್ತು ಫೈಬರ್ನ ಒಂದು ಸಹಾಯದಿಂದ ನಾವು ಈ ಪೇಪರ್ಗಳನ್ನು ಮಾಡ್ತಾಯಿದ್ದೀವಿ. ಟು ಎ ಲಾರ್ಜ್ ಎಕ್ಸ್ಟೆಂಟ್ ಪೇಪರ್ ಈಸ್ ನೌ ಮೇಡ್ ಫ್ರಮ್ ವುಡ್, ಪಲ್ಪ್ ಅಬ್ಟೈನ್ಡ್ ಫ್ರಮ್ ಸಾಫ್ಟ್ ವುಡ್ ಟ್ರೀಸ್. ಜೊತೆಗೆ ಸಾಫ್ಟ್ ಈ ವುಡ್ ಟ್ರೀ ಅಂತಲೇ ಬರ್ತವೆ. ಸೊ ಆ ಒಂದು ಸಾಫ್ಟ್ ವುಡ್ ಟ್ರೀಗಳಿಂದ ಇಂದಿನ ಪೇಪರ್ಗಳನ್ನು ಮಾಡ್ತಾಯಿದ್ದೀವಿ. ದ ವುಡ್ ಪಲ್ಪ್ ಈಸ್ ಫ್ಲಾಟೆಂಡ್ ಆ್ಯಂಡ್ ಪ್ರೆಸ್ಡ್ ಟು ಮೇಕ್ ಪೇಪರ್. ಇದನ್ನ ಈ ಒಂದು ವುಡ್ಡನ್ನು ಏನು ಮಾಡ್ತಾರೆ, ಸೊ ಅದನ್ನ ಕಾರ್ಖಾನೆಗಳಲ್ಲಿ ಅದನ್ನ ಪ್ರೆಸ್ ಮಾಡಿ ಸೊ ಅದನ್ನ ಪೇಪರ್ಗಳಾಗಿ ಮಾಡ್ತಾರೆ. ದ ಇನ್ವೆನ್ಷನ್ ಆಫ್ ಪೇಪರ್ ಹ್ಯಾಸ್ ಮೇಡ್ ಇಟ್ ಪಾಸಿಬಲ್ ಟು ರೈಟ್ ಆಲ್ ಶಾರ್ಟ್ ಆಫ್ ಬುಕ್ಸ್ ಆ್ಯಂಡ್ ಪ್ರಿಸರ್ವ್ ದೇಮ್. ಈ ಒಂದು ಪೇಪರ್ನ ಒಂದು ಆವಿಷ್ಕಾರದಿಂದ ಸೊ ಇಂದಿನ ದಿನಗಳಲ್ಲಿ ರೈಟಿಂಗ್ ಅಂತಕ್ಕಂಥದ್ದು ಜೊತೆಗೆ ಈ ಒಂದು ಬುಕ್ಸ್ ಏನು ನಾವು ಬಳಸ್ತಾ ಇದ್ದೀವೋ ಸೊ ಅದನ್ನು ಬಳಕೆ ಮಾಡೋದಕ್ಕೆ ಸಾಧ್ಯ ಆಗಿದ್ದೆ ಸೊ ಈ ಒಂದು ಪೇಪರ್ನ ಒಂದು ಆವಿಷ್ಕಾರದಿಂದ. ಸೊ ಇದಿಷ್ಟು ಏನು ದ ಡಿಸ್ಕವರಿ ಆಫ್ ಪೇಪರ್ನ ಒಂದು ಉಗಮ ಮತ್ತು ಅದರ ಒಂದು ಬೆಳವಣಿಗೆ ಹೇಗಾಯಿತು ಅಂತ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಬಂದು ದಿ ಆರ್ಟ್ ಆಫ್ ಪ್ರಿಂಟಿಂಗ್ ಅಂದರೆ ಮುದ್ರಣಾವ ಕಲೆ ಅಂತಕ್ಕಂಥದ್ದು ಹೇಗೆ ಆವಿಷ್ಕಾರ ಆಯಿತು ಅಂತ ನೋಡೋಣ. ಟುಡೇ ಬುಕ್ಸ್ ಆರ್ ಆ್ಯನ್ ಇಂಪಾರ್ಟೆಂಟ್ ಸೋರ್ಸ್ ಆಫ್ ನಾಲೆಡ್ಜ್ ಆ್ಯಂಡ್ ಇನ್ಫಾರ್ಮೇಷನ್. ಸೊ ನಿಮಗೆಲ್ಲ ಗೊತ್ತೇ ಇದೆ. ಸೊ ಇತ್ತೀಚಿನ ದಿನಗಳಲ್ಲಿ ಸೊ ಇಂದಿನ ಯುಗದಲ್ಲಿ ಸೊ ಬುಕ್ಸ್ ಅಂತಕ್ಕಂಥದ್ದು ಒಂದು ಪ್ರಮುಖವಾದಂತಹ ಸಂಪನ್ಮೂಲ. ಯಾವುದರ ಒಂದು ಸಂಪನ್ಮೂಲ ಅಂತ ಹೇಳಿದ್ರೆ ನಾಲೆಡ್ಜ್, ಹೌದಲ್ವಾ. ಸೊ ಬುಕ್ಸ್ಗಳಿಂದ ನಾವು ರೀಡ್ ಮಾಡಿ ಅದರ ಮೂಲಕ ನಾವು ಜ್ಞಾನವನ್ನು ಮತ್ತು ಬೇರೆ ಬೇರೆ ದೇಶ ಇರ್ಬೋದು ಯಾವುದೇ ಒಂದು ವಸ್ತುವಿನ ಬಗ್ಗೆ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡ್ಕೊತೀವಿ. ಸೊ ನಮಗೇನಾದರೂ ಗೊತ್ತಿಲ್ಲ ಅಂದರೆ ಸೊ ಅದಕ್ಕೆ ಸಂಬಂಧಪಟ್ಟಂಥ ಬುಕ್ಸ್ಗಳನ್ನು ನೋಡಿ ಸೊ ಅದರಿಂದ ನಾವು ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ಕೊತೀವಿ. ಸೊ ಈ ಒಂದು ಬುಕ್ಸು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇರ್ಬೋದು, ಈ ಒಂದು ಮುದ್ರಣ ಅಂತಕ್ಕಂಥದ್ದು ಹೇಗೆ ಬಂತು ಅಂತ ನೋಡೋದಾದರೆ, ಇನ್ ಆನ್ಷಿಯಂಟ್ ಟೈಮ್ಸ್ ಬುಕ್ಸ್ ವರ್ ರಿಟನ್ ಬೈ ಹ್ಯಾಂಡ್. ನೋಡಿ, ಪ್ರಾರಂಭದಲ್ಲಿ ಈ ಬುಕ್ಸ್ ಅಂತಕ್ಕಂಥದ್ದನ್ನು ಹೇಗೆ ಬರಿತಾಯಿದ್ರು, ಹೇಗೆ ಅದರ ಒಂದು ಬಳಕೆಗೆ ಬಂತು ಅಂದರೆ ಪ್ರಾರಂಭದಲ್ಲಿ ಬುಕ್ಸ್ಗಳನ್ನು ಕೈಯಲ್ಲೇ ಬರಿತಾಯಿದ್ರಂತೆ, ಹೌದಾ. ಇವಾಗ ನಾವು ಏನು ಮಾಡ್ತೀವಿ, ಒಂದು ಬುಕ್ಸು ಏನಾದ್ರು ಪ್ರಿಂಟ್ ಬೇಕು ಅಂದರೆ ಒಂದೇ ಥರದ ಬುಕ್ಸ್ ಇನ್ನೊಂದು ಬೇಕು ಅಂದರೆ ಒಂದು 10 ನಿಮಿಷದಲ್ಲಿ ಅದನ್ನ ಪ್ರಿಂಟ್ ಮಾಡಿ ಸೊ ಅದೇ ರೀತಿಯ ಸೇಮ್ ಬುಕ್ಕನ್ನು ಪಡ್ಕೋತೀವಿ. ಬಟ್ ಪ್ರಾರಂಭದಲ್ಲಿ ಏನು ಬುಕ್ಸ್ ವರ್ ರಿಟನ್ ಬೈ ಹ್ಯಾಂಡ್, ನಮ್ಮ ಕೈ ಬರವಣಿಗೆ ಮೂಲಕ ಬುಕ್ಸ್ಗಳನ್ನು ಬರಿತಾಯಿದ್ರು. ದಸ್ ದೇ ವರ್ ಫ್ಯೂ ಕಾಸ್ಟ್ಲಿ. ದಿಸ್ ಹ್ಯಾಂಡ್ ರಿಟನ್ ಬುಕ್ಸ್ ವರ್ ಕೆಪ್ಟ್ ಇನ್ ಸೆಂಟರ್ಸ್ ಆಫ್ ಲರ್ನಿಂಗ್. ಸಚ್ ಬುಕ್ಸ್ ಕ್ಯಾನ್ ಸ್ಟಿಲ್ ಬಿ ಸೀನ್ ಇನ್ ಆರ್ಚಿವ್ಸ್ ಆ್ಯಂಡ್ ಮ್ಯೂಸಿಯಮ್ಸ್. ಸೊ ಈ ಒಂದು ಹ್ಯಾಂಡ್ಗಳಲ್ಲಿ ಬರಿತಾ ಇರೋದ್ರಿಂದ ಸೊ ಅದನ್ನು ಬರೆದು ಅದನ್ನು ನಾವು ಮತ್ತೆ ಇನ್ನೊಂದು ಬುಕ್ಕಾಗಿ ಅದನ್ನು ಪರಿವರ್ತನೆ ಮಾಡಬೇಕು. ಸೊ ಸೇಮ್ ಬುಕ್ಕನ್ನು 4-5 ಕಾಪಿ ಬೇಕು ಅಂದರೆ ತುಂಬಾ ಟೈಮ್ ಹಿಡಿತಾ ಇತ್ತು, ಜೊತೆಗೆ ಅದು ತುಂಬ ಕಾಸ್ಟ್ಲಿ ಇರ್ತಿತ್ತು. ಸೊ ಅದರಿಂದ ಏನಾಗ್ತಾಯಿತ್ತು, ನಮಗೆ ಟೈಮ್ ಅಂತಕ್ಕಂಥದ್ದು ತುಂಬಾ ವೇಸ್ಟ್ ಆಗ್ತಾಯಿತ್ತು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾಯಿದೆ, ಸೊ ಅದನ್ನು ಮುದ್ರಣ ಅಂತಕ್ಕಂಥದ್ದು ಬಂದ ಮೇಲೆ ಸೊ ಅದರ ಒಂದು ಟೈಮ್ ಅಂತಕ್ಕಂಥದ್ದು ನಮಗೆ ಸೇವ್ ಆಗ್ತಾಯಿದೆ. ಸೊ ಈಗಲೂ ಸಹ ನಾವು ಆ ಒಂದು ಹ್ಯಾಂಡಲ್ಲಿ ಬರೆದಂತಹ ಬುಕ್ಸ್ಗಳನ್ನು ನೋಡಬಹುದು. ಎಲ್ಲಿ ಅಂತ ಹೇಳಿದ್ರೆ ಸೊ ಈ ಒಂದು ಮ್ಯೂಸಿಯಮ್ಗಳಲ್ಲಿ ಆ ಹ್ಯಾಂಡಲ್ಲಿ ಬರೆದಿರ್ತಕ್ಕಂಥ ಬುಕ್ಸ್ಗಳನ್ನು ನೋಡ್ಬೋದು. ಸೊ ಮೊದಲನೇದಾಗಿ ಈ ಒಂದು ಪ್ರಿಂಟಿಂಗ್ ಅಂತಕ್ಕಂಥದ್ದು ಯಾವಾಗ ಬಳಕೆ ಬಂತು, ಯಾರು ಇದನ್ನ ಆವಿಷ್ಕಾರ ಮಾಡಿದ್ದು ಅಂದರೆ ಜಾನ್ ಗುಟನ್ಬರ್ಗ್. ಸೊ ಜಾನ್ ಗುಟನ್ಬರ್ಗ್ ಇನ್ ಜರ್ಮನಿ ಡೆವಲಪ್ಡ್ ದಿ ಫಸ್ಟ್ ಪ್ರಿಂಟಿಂಗ್ ಪ್ರೆಸ್. ಈ ಜಾನ್ ಗುಟನ್ಬರ್ಗ್ ಅಂತಕ್ಕಂಥವ್ರು ಜರ್ಮನಿಯಲ್ಲಿ ಮೊದಲ ಪ್ರಿಂಟಿಂಗ್ ಪ್ರೆಸ್ಸನ್ನು ಶುರು ಮಾಡ್ತಾರೆ. ಈ ಯೂಸ್ ಟು ಲೀಡ್ ಮೆಟಲ್ ಟು ಮೇಕ್ ಲೆಟರ್ಸ್ ಟೈಪ್ ಇನ್ ಲಾರ್ಜ್ ನಂಬರ್ಸ್. ದ ವರ್ಡ್ಸ್ ವರ್ ಕಂಪೋಸ್ಡ್ ಇನ್ ಎ ಲೈನ್ ಆ್ಯಂಡ್ ದಿ ಲೈನ್ಸ್ ವರ್ ಕಂಪೈಲ್ಡ್
to form a page. He applied ink on these types and pressed a paper on it to get a print. ಸೊ ಪ್ರಾರಂಭದಲ್ಲಿ ಈ ಒಂದು ಮುದ್ರಣ ಪ್ರಿಂಟಿಂಗ್ ಪ್ರೆಸ್ ಅಂತಕ್ಕಂಥದ್ದನ್ನು ಗುಟನ್ಬರ್ಗ್ ಅವರು ಪ್ರಾರಂಭ ಮಾಡ್ತಾರೆ. ಸೊ ಇದು ಹೇಗೆ ಪ್ರಾರಂಭದಲ್ಲಿ ಕಾರ್ಯನಿರ್ವಹಿಸ್ತಿತ್ತು ಅಂತ ಹೇಳಿದ್ರೆ, ಸೊ ಇವರು ಪ್ರತಿಯೊಂದು ಲೆಟರನ್ನು ಟೈಪ್ ಮಾಡಬೇಕಾದ್ರೆ ಆ ಒಂದು ಪ್ರತಿಯೊಂದು ಲೆಟರ್ನ ಏನು ಲೈನ್ ಬೈ ಲೈನ್ ಅದು ಪ್ರಿಂಟ್ ಆಗ್ತಾ ಇದ್ದಿದ್ದು, ಜೊತೆಗೆ ಆ ಲೈನ್ಗೆ ಇವರು ಪ್ರತಿ ಬಾರಿನೂ ಹಿಂಕ್ ಹಾಕಿ ಸೊ ಅದನ್ನು ಅವರು ಮುದ್ರಣ ಮಾಡಬೇಕಾಗಿತ್ತು. ಸೊ ಈ ರೀತಿಯಲ್ಲಿ ಅವರು ಮುದ್ರಣವನ್ನು ಪ್ರಾರಂಭದಲ್ಲಿ ಶುರು ಮಾಡ್ತಾರೆ. ಜೊತೆಗೆ ದ ವರ್ಡ್ ವರ್ ಕಂಪೋಸ್ಡ್ ಇನ್ ಎ ಲೈನ್ ಆ್ಯಂಡ್ ದಿ ಲೈನ್ಸ್ ವರ್ ಕಂಪೈಲ್ಡ್ ಟು ಫಾರ್ಮ್ ಎ ಪೇಜ್. ಸೊ ಅವರು ಒಂದೊಂದು ಲೈನಾಗಿ ಅವರು ಇಂಕ್ ಹಾಕಿ ಅದನ್ನು ಪ್ರೆಸ್ ಮಾಡಿ ಸೊ ಒಂದು ಪೇಜನ್ನು ಮಾಡ್ತಾಯಿದ್ರು. ಸೊ ಇದರಲ್ಲೂ ಸ್ವಲ್ಪ ಏನಾಗ್ತಾಯಿತ್ತು, ಟೈಮ್ ಜಾಸ್ತಿ ಬೇಕಾಗ್ತಾಯಿತ್ತು. ಇನ್ನು ಅಪ್ಲೈಡ್ ಇಂಕ್ ಆನ್ ದಿಸ್ ಟೈಪ್ ಆ್ಯಂಡ್ ಪ್ರೆಸ್ಡ್ ಎ ಪೇಪರ್ ಆನ್ ಇಂಟು ಎ ಗೆಟ್ ಎ ಪ್ರಿಂಟ್. ಸೊ ಇಷ್ಟೆಲ್ಲ ಕಷ್ಟಪಟ್ಟು ಅವರು ಕೊನೆಗೆ ಒಂದು ಪೇಜನ್ನು ಮಾಡಬೇಕು. ಈ ರೀತಿಯ ಒಂದು ಮೆಥಡು ಪ್ರಾರಂಭದಲ್ಲಿ ಬರುತ್ತೆ. ಸೊ ಈ ರೀತಿಯಲ್ಲಿ ಮೊದಲನೇದಾಗಿ ಪ್ರಿಂಟ್ ಆದಂಥ ಬುಕ್ ಯಾವುದು ಅಂದರೆ ಬೈಬಲ್. ದ ಬೈಬಲ್ ವಾಸ್ ದಿ ಫಸ್ಟ್ ಬುಕ್ ಪ್ರಿಂಟೆಡ್ ಬೈ ದಿಸ್ ಮೆಥಡ್. ದಿಸ್ ಮೆಥಡ್ ಬಿಕಮ್ ಪಾಪ್ಯುಲರ್ ವೆರಿ ಕ್ವಿಕ್ಲಿ. ಸೊ ಈ ರೀತಿ ಒಂದು ಮೆಥಡ್ ಏನಾಗುತ್ತೆ, ಸೊ ಫಾಸ್ಟಾಗಿ ಅದು ಪಾಪ್ಯುಲರ್ ಆಗುತ್ತೆ. ಸೆವೆರಲ್ ಮಿಷಿನ್ಸ್ ವರ್ ಡೆವಲಪ್ಡ್ ಫಾರ್ ಪ್ರಿಂಟಿಂಗ್ ಅಟ್ ಎ ಫಾಸ್ಟರ್ ಸ್ಪೀಡ್. ಪ್ರಿಂಟಿಂಗ್ ಹೆಲ್ಪ್ಡ್ ಇನ್ ದಿ ಸ್ಪ್ರೆಡ್ ಆಫ್ ನಾಲೆಡ್ಜ್. ಸೊ ಇದೇನಾಗುತ್ತೆ, ಪ್ರಾರಂಭದಲ್ಲಿ ಈ ರೀತಿ ಶುರುವಾದಂಥ ಒಂದು ಪ್ರಿಂಟಿಂಗ್ ಪ್ರೆಸ್ ನಂತರದಲ್ಲಿ ಅದರಲ್ಲಿ ಕೆಲವೊಂದು ಚೇಂಜಸ್ಗಳಾಗಿ ಏನು ಸುಧಾರಿಸಿದಂತಹ ಒಂದು ಪ್ರಿಂಟಿಂಗ್ ಪ್ರೆಸ್ಗಳು ಮುಂದೆ ಚಾಲ್ತಿಗೆ ಬರುತ್ತೆ. ಸೊ ಇದರಿಂದ ಅದೇನಾಗುತ್ತೆ, ಫಾಸ್ಟಾಗಿ ಪ್ರಪಂಚದಾದ್ಯಂತ ಅದು ಸ್ಪ್ರೆಡ್ ಆಗುತ್ತೆ. ಸೊ ಇದರಿಂದ ಏನು ಯೂಸಸ್ ಆಗುತ್ತೆ ನಮಗೆ ಈ ಪ್ರಿಂಟಿಂಗ್ ಪ್ರೆಸ್ಸಿಂದ, ಪ್ರಿಂಟಿಂಗ್ ಮಾಡೋದ್ರಿಂದ ನಮಗೇನು ಯೂಸ್ ಆಗುತ್ತೆ ಅಂದರೆ, ಪ್ರಿಂಟಿಂಗ್ ಹೆಲ್ಪ್ಡ್ ಇನ್ ಸ್ಪ್ರೆಡ್ ಆಫ್ ನಾಲೆಡ್ಜ್. ಈ ಒಂದು ಪ್ರಿಂಟಿಂಗ್ ಅಂತಕ್ಕಂಥದ್ದು ನಾಲೆಡ್ಜ್ ಏನು ಸ್ಪ್ರೆಡ್ ಆಗೋದಕ್ಕೆ ಕಾರಣ ಆಗುತ್ತೆ. ಇಟ್ ವಾಸ್ ಎ ಗುಡ್ ಮೆಥಡ್ ಫಾರ್ ರೆಕಾರ್ಡಿಂಗ್ ನಾಲೆಡ್ಜ್. ಸೊ ಇದು ಒಂದು ಒಳ್ಳೆಯ ಏನು ವಿಧಾನ ಯಾವುದಕ್ಕೆ ಅಂತ ಹೇಳಿದ್ರೆ, ಈ ನಾಲೆಡ್ಜನ್ನು ನಾವು ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದಕ್ಕೆ. ಸೊ ಇವಾಗ ಯಾರೊಬ್ಬ ವ್ಯಕ್ತಿ ಏನಾದರೂ ಆವಿಷ್ಕಾರ ಮಾಡಿದರೆ, ಸೊ ಆ ಒಂದು ಸಂದರ್ಭದಲ್ಲಿ ಆ ಕಾಲಘಟ್ಟದಲ್ಲಿ ಆದಂಥ ಘಟನೆಗಳನ್ನು ರೆಕಾರ್ಡ್ ಮಾಡಿ ಇಟ್ಕೊಳ್ಳೋದಕ್ಕೆ ಇದು ತುಂಬಾ ಹೆಲ್ಪ್ಫುಲ್ ಆಗಿರುತ್ತೆ. ನೌ ಡೇಸ್ ಮಿಲಿಯನ್ಸ್ ಆಫ್ ಬುಕ್ಸ್ ಆರ್ ಪ್ರಿಂಟೆಡ್ ಇನ್ ವೆರಿ ಪಾರ್ಟ್ ಆಫ್ ದಿ ವರ್ಲ್ಡ್. ಅದೇ ಆ ಒಂದು ಹಂತದಲ್ಲಿ ಬೆಳೆದಂತಹ ಒಂದು ಪ್ರಿಂಟಿಂಗ್ ಅಂತಕ್ಕಂಥದ್ದು. ಸೊ ಈಗಿನ ಒಂದು ಜನ್ರೇಷನಲ್ಲಿ ಹೆಚ್ಚು ಮಿಲಿಯನ್ಸ್ ಆಫ್ ಬುಕ್ಸ್ ಆರ್ ಪ್ರಿಂಟೆಡ್ ಇನ್ ಎವ್ರಿ ಪಾರ್ಟ್ ಆಫ್ ದಿ ವರ್ಲ್ಡ್. ಈಗಿನ ಒಂದು ಕಾಲದಲ್ಲಿ ಪ್ರಪಂಚದ ಮೂಲೆ ಮೂಲೆಗಳಲ್ಲೂ ಸಹ ಬುಕ್ಸ್ಗಳು ಅಂತಕ್ಕಂಥದ್ದು ತುಂಬಾ ಪ್ರಿಂಟ್ ಆಗ್ತಾ ಇದೆ. ಇಟ್ ಹ್ಯಾಸ್ ಬ್ರಾಟ್ ಎ ರೆವಲ್ಯೂಷನ್ ಇನ್ ದಿ ಫೀಲ್ಡ್ ಆಫ್ ಎಜುಕೇಷನ್. ಸೊ ಇದರಿಂದ ಏನಾಗಿದೆ, ಎಜುಕೇಷನಲ್ಲಿ ಕ್ರಾಂತಿ ಅಂತಕ್ಕಂಥದ್ದು ಪ್ರಾರಂಭ ಆಯಿತು. ಇಟ್ ಹ್ಯಾಸ್ ಬ್ರಾಟ್ ಎ ರೆವಲ್ಯೂಷನ್ ಇನ್ ದಿ ಫೀಲ್ಡ್ ಆಫ್ ಎಜುಕೇಷನ್. ಸೊ ಹೌದಲ್ವ, ಕಡಿಮೆ ಸಮಯದಲ್ಲಿ ಹೆಚ್ಚು ಬುಕ್ಸ್ಗಳನ್ನು ಪ್ರಿಂಟ್ ಮಾಡೋದ್ರಿಂದ, ಹೆಚ್ಚು ಜನರಿಗೆ ಬುಕ್ಸ್ಗಳು ತಲುಪಿಸೋದ್ರಿಂದ ಸೊ ಏನಾಗುತ್ತೆ, ಈ ಒಂದು ಎಜುಕೇಷನ್ ಅನ್ನೋ ಒಂದು ಫೀಲ್ಡಲ್ಲಿ ರೆವಲ್ಯೂಷನ್ ಅಂದರೆ ಕ್ರಾಂತಿ ಆಗೋದಕ್ಕೆ ಸಾಧ್ಯ ಆಯಿತು. ದ ನೆಸೆಸಿಟಿ ಆಫ್ ಡೆವಲಪಿಂಗ್ ಆ್ಯನ್ ಆರ್ಟ್ ವಿಚ್ ಕುಡ್ ಹೆಲ್ಪ್ ಟು ಮೇಕ್ ಮೆನಿ ಕಾಪೀಸ್ ಆಫ್ ಎ ಬುಕ್ ಈಸಿಲಿ. ಸೊ ಇದರಿಂದ ಏನಾಗುತ್ತೆ, ಪ್ರಿಂಟಿಂಗ್ ಪ್ರೆಸ್ಸಿಂದ ನಮಗೆ ಏನು ಯೂಸ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಈಸಿಯಾಗಿ ಹೆಚ್ಚು ಬುಕ್ಸ್ಗಳ ಒಂದು ಕಾಪಿಯನ್ನು ಮಾಡೋದಕ್ಕೆ ಸಾಧ್ಯ ಆಯಿತು. ವಾಸ್ ಬೀಯಿಂಗ್ ಫೆಲ್ಟ್ ದಿಸ್ ನೆಸೆಸಿಟಿ ರಿಸಲ್ಟೆಡ್ ಇನ್ ದಿ ಇನ್ವೆನ್ಷನ್ ಆಫ್ ಪ್ರಿಂಟಿಂಗ್ ಮಿಷಿನ್. ಚೈನೀಸ್ ಡಿಡ್ ದಿ ಫಸ್ಟ್ ಪ್ರಿಂಟಿಂಗ್ ಆಫ್ ಸಮ್ ಕೈಂಡ್ ಇನ್ ದಿ 5th century. ಸೊ ಚೈನೀಸು ಏನು ಮಾಡ್ತಾರೆ, ಸೊ